ಗೈಸ್ ಇವನು ಇವತ್ತು ರಾತ್ರಿ ರೂಮ್ ಮಾಡೋಣ ಅಂತಾನೆ ಗೈಸ್. ಇವ್ರಿಗೆ ಒಂದು ರೂಮಲ್ಲಿ ಇರ್ತಾರೆ ಅಂತ ನೋಡಿ ಗಾಯ್ಸ್. ಸೊ ಗಾಯ್ಸ್, ರಾಜ ದತ್ತಾತ್ರಿಪುರ ಟೋಲ್ ಹತ್ರ ಇದ್ದೀವಿ. ಬಡ್ಡಿ ಮಕ್ಳು ಕರೆಂಟ್ ಎಲ್ಲ ಕಿತ್ತಾಕಿದ್ರು. ಇವ್ನ ಯಾಕೋ ಸೈಡ್ಗೆ ಹೋಗ್ತಿದ್ದಾನೆ ನೋಡ್ರಿ. ನೋಡ್ಕೊಳ್ರಿ, ಅಲ್ಲಿ ಇನ್ನೊಬ್ನೆಲ್ಲ ಈಗ ಇಲ್ಲೊಬ್ನಿದಾನೆ. ಬ್ರೇಕ್, ಗಂಧದ ಕಡ್ಡಿ ಬ್ರೇಕ್. ಸೊ ಬನ್ನಿ ಗೈಸ್, ಇವನೊಬ್ಬ ಬಂದ. ಗಂಧದ ಕಡ್ಡಿ ಪ್ಲೇಯರ್. ಸೊ ಬನ್ನಿ ಒಂದು ಟೀ ಹೊಡ್ಕೊಂಡು ಬರೋಣ ಚಳಿಯಲ್ಲಿ. ಸೊ ಗಾಯ್ಸ್, ಟೀ ಎಲ್ಲ ಕುಡ್ಕೊಂಡು ಇವಾಗ ಮತ್ತೆ ನಮ್ಮ ಪಯಣನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಟೈಮ್ ನೋಡ್ಬೋದು, ಈಗ ಟೈಮ್ ಎಷ್ಟಾಗಿದೆ ಅಂತ. 11:09 ಆಗಿದೆ. ನಾವು ಬಿಟ್ಟಿದ್ದು ಮನೇನ 8:30 ಅಲ್ಲಿ. ಸೀಟ್ ನೋಡಿ ಎಷ್ಟು ಮುಂದಕ್ಕೆ ಹಾಕೊಂಡು ಅವ್ನು ಮೋಟೋನು. ಹೈಟ್ ಇಲ್ಲ ಮೋಟ್ಗೋನು, ಅದಕ್ಕೆ ಮುಂದಕ್ಕೆ ಕಾಲುಗಳು ಅನ್ಬೇಕಲ್ಲ, ಕ್ಲಚ್ ಬ್ರೇಕ್. 3 hours later. ಅಪ್ಪ ನಿನ್ ಫೋನ್ ಏನಪ್ಪ ಅಲ್ಲಿಗೆ ಆಗ್ತದೆ ಫ್ಲಾಶ್ ನಮ್ಗೆ. ಸೊ ಗಾಯ್ಸ್, ಅಂತೂ ಇಂತೂ ಚಿಕ್ಕಮಂಗ್ಳೂರ್ಗೆ ಎಂಟ್ರಿ ಆಗಿದ್ದೀವಿ. ನೋಡ್ಕೋಬೋದು ಇವ್ನು ನೋಡ್ರಿ, ಇವನು ಕಾಫಿ ನಾಡು ಚಂದ ಬೀಟ್ ಹಾಕಿ ಬರ್ತೀವಿ. ಕಾಫಿ ನಾಡು ಚಂದ ಸಿಕ್ಕಿದ್ರೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಸಾಮ್ರಾಜ್ಯ ಕಟ್ತಾವ್ರಪ್ಪ. ಗಾಯ್ಸ್, ಮುಳ್ಳಂಗಿರಿ ಬೆಟ್ಟಕ್ಕೆ ಹೋಗೋಣ ಅಂತ ಬಂದರೆ ಎಲ್ಲ ನೋಡ್ಬೋದು, ಎಲ್ಲ ಕ್ಲೋಸ್ ಮಾಡಿದ್ದಾರೆ. 6 ಗಂಟೆಗಂತೆ ಓಪನ್ ಮಾಡೋದು. ನಮಗೆಲ್ಲ ಗೊತ್ತಾಗೋಯ್ತು. 2:30 ಆಗಿದೆ ನೋಡ್ಬೋದು, 2:30 ಆಗಿದೆ. ಸೊ ನಾವು 6 ಗಂಟೆವರೆಗೂ ಇಲ್ಲೇ ಏನೋ ಒಂದು ಮಾಡಿ ಟೈಮ್ ಪಾಸ್ ಮಾಡಬೇಕು. ಸೊ ಬನ್ನಿ, ಏನು ಮಾಡೋಣ. ಕಪ್ಪೆ ಹೊಡ್ಕೊಂತ ಇದ್ದಂತೆ ನನಗೆ. ಜಿಂಕೆ ಬರ್ತದೆ, ಬರೀ ಇಂಥದೆಯಾ ಅಣ್ಣ ಬನ್ನ. ಮೇಲೆ ಎತ್ತೈತೆ ಗಾಯ್ಸ್, ಇವನು ನೋಡಿ. ಗಂಡ ಹೆಂಡತಿ ಮಕ್ಕಳ ಜೊತೆ 100 ವರ್ಷ ಬದುಕಿರೋ ನೀನು ಅಷ್ಟೇ. ಅಷ್ಟೇ ನೀವು ಕಾಕಾಸ್ ಎಲ್ಲ ತಿಂದಿರ್ತೀರ, ಬಾದೆ ಬಾಯಲ್ಲಿ ನಾಕ್ತೀರಿ. ಇದು ಯಾವುದು ಯಾವ್ರ ನೀವು ಪಾದ ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ಗೈಸ್, ಕ್ರಾಸಿಂಗ್ ಆಗ್ತೈತೆ. ಗೈಸ್, ಇವನು ಇವತ್ತು ರಾತ್ರಿ ರೂಮ್ ಮಾಡೋಣ ಅಂತಾನೆ ಗೈಸ್. ಇವ್ರಿಗೆ ಒಂದು ರೂಮಲ್ಲಿ ಇರ್ತಾರೆ. ಫುಲ್ಲು ಆಚೆ ಚಳಿ ಆಗ್ತಿದೆ, ಅದಕ್ಕೆ ಬಂದು ಒಳಗಡೆ ಮಲಗಿದ್ದೀವಿ. ನೋಡ್ಬೋದು, ಇನ್ನು ನಮ್ಮದು ಪಯಣ ಮುಂದಕ್ಕೆ ಹೋಗೋಕ್ಕೆ ಸಾಗಲಿದೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲೇ ಸ್ವಲ್ಪ ಹೊತ್ತು 6 ಗಂಟೆವರೆಗೂ ತಿಕ್ಕ ಮುಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ಏನಾಗುತ್ತೆ ಅಂತೆಲ್ಲ ಅಪ್ಡೇಟ್ ಕೊಡ್ತೀನಿ ಗೈಸ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಸೊ ಗೈಸ್, ಫೈನಲಿ ಹೋಗ್ತಾ ಇದ್ದೀವಿ. ಈಗ ಓಪನ್ ಮಾಡಿದ್ದಾರೆ. ನೀವು ಎಂಟ್ರಿ ಆಗಬೇಕಾದ್ರೆ ಇಲ್ಲಿ ಪೇ ಮಾಡಬೇಕಿರುತ್ತೆ, 50 ರೂಪೀಸು. ಪೇ ಮಾಡಿದ ತಕ್ಷಣ ನಿಮ್ಮನ್ನು ಒಳಗಡೆ ಎಂಟ್ರಿ ಮಾಡ್ಕೊತಾರೆ. ಸೊ ಗೈಸ್ ನೋಡಿ ಗೈಸ್, ನಾವು ಹೋಗ್ತಾ ಇದ್ದೀವಿ ಈಗ. ಗೈಸ್, ನಾವಿದ್ದೀವಿ ಈಗ ಸೀತಾಗಿರಿ ಪಾಳ್ಯದಲ್ಲಿ. ಸೊ ನೋಡ್ಬೋದು ವೆದರ್ ಎಲ್ಲ ಹೆಂಗಿದೆ ಅಂತ ಅಂದ್ಬಿಟ್ಟು. ಸೊ ನಮ್ಮ ಹೀರೋ ನೋಡಿ ಫುಲ್ ಎಂಜಾಯ್ ಮಾಡ್ತಿದ್ದಾನೆ ಅಲ್ಲಿ. ಇನ್ನು ಅವ್ರು ನೋಡ್ಬೋದು, ಇವ್ರನ್ನ ಫೋಟೋ ಶೂಟ್ ಸ್ಟಾರ್ಟ್ ಮಾಡಿದ್ದಾನೆ. ಅವ್ನು ಪೋಸ್ ಕೊಡ್ತಿದ್ದಾನೆ, ಇವ್ನು ನೋಡಿದ್ರೆ ಫೋಟೋ ತೆಗಿ ಅಂದರೆ ವಿಡಿಯೋನೇ ಮಾಡ್ತಿದ್ದಾನೆ. ಎಂಥ ಕಲಾವಿದ್ರನ್ನ ಹಾಕೊಂಡ್ಬಂದೀವಿ ನೋಡಿ ನಾವು. ಸೊ ಫುಲ್ಲು ನೋಡ್ಬೋದು ಹೆಂಗಿದೆ ಅಂತ. ಸೊ
ಸೊ ಇನ್ನು ಮುಂದೆ ಮುಳ್ಳಯ್ಯನಗಿರಿ ಪೀಕ್ ಇದೆ, ಮೇಲೆ ಹೋಗಿ ಅದು ವ್ಯೂ ಪಾಯಿಂಟ್ ಎಲ್ಲ ತೋರಿಸ್ತೀನಿ. ಸೊ ನೋಡಿ ಗಾಯ್ಸ್, ನಡ್ಕೊಂಡು ಹೋಗ್ಬೇಕಂದ್ರೆ ಇವನು ಫ್ಲೈಟ್ ಕರ್ಸ್ಲಾ ಅಂದೆ. ನೀನು ಬೋಳಿ ಮಗ. ಓ ನಮ್ಮ ಮಹಾಪ್ರಭುಗಳೆಲ್ಲ ಸರ್ ಬನ್ನಿ ಸರ್, ಒಂದು ಸೆಲ್ಫಿ ಸರ್. ಫಾರ್ವರ್ಡ್ ಮಾಡೋ ಸರ್ ಇಲ್ಲಿ ಇಲ್ಲಿ ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಗೈಸ್, ನಾವು ಟಾಪ್ ವ್ಯೂ ಮುಳ್ಳಂಗಿರಿಗೆ ಹೋಗ್ಬೇಕು ಅಂದರೆ ಇಲ್ಲಿ ನಮ್ಮ ಪ್ರೈವೇಟ್ ವೆಹಿಕಲ್ಸ್ನ ಬಿಡಲ್ವಂತೆ. ಸೊ ಅವ್ರ ಜೀಪುಗಳಲ್ಲೇ ಹೋಗಬೇಕು. ಸೊ ಬನ್ನಿ, ಹೋಗೋದಕ್ಕೆ 300, ಬರೋದಕ್ಕೆ 300 ಹೇಳ್ತಿದ್ದಾರೆ. 2 ಕಿಲೋಮೀಟರ್ಸ್ ಹೋಗ್ಬೇಕಂತೆ ಅವ್ರ ಕಾರಲ್ಲಿ, ಮತ್ತೆ 1 ಕಿಲೋಮೀಟರ್ ಏನೋ ಟ್ರಕ್ಕಿಂಗ್ ಮಾಡಬೇಕಂತೆ. ಈ ಚಳಿಗಂತೂ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಒಂದು ನಮ್ಮ ದೋಸ್ತ್ ಕ್ಯಾಪ್ನ ಪರ್ಚೇಸ್ ಮಾಡಿದ್ದಾರೆ. ಏನಾದ್ರು ತಗೊಳ್ಳಿ ಅಂಗಡಿಯಲ್ಲಿ 100 ರೂಪಾಯಿ. ಅವನು ಪ್ರಮೋಷನ್ ಮಾಡ್ಕೊಳ್ಳೋಣ, ಇಟ್ಕೊಳ್ಳಲೇ. ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂದ್ರೆ ಚಿಕ್ಕಮಂಗ್ಳೂರಿಗೆ ಬನ್ನಿ. ನೋಡಿ, ಹಾಳಾಗಿ ಹೋಗ್ಬೇಕಂದ್ರೆ ಗೋವಾಗೆ ಹೋಗಿ, ಹಾಳಾಗಿ ಹೋಗ್ಬೇಕಂದ್ರೆ ಗೋವಾ, ಪಾಂಡಿಚೇರಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೊ ಗಾಯ್ಸ್, ಇವಾಗ ಸ್ವಲ್ಪ ಬೆಚ್ಚಿಗಿದ್ದಾಗಿದೆ ಅಣ್ಣ. ಅವ್ರು ಇವಾಗ ಇಲ್ಲಿ ನಡ್ಕೊಂಡು ಹೋಗ್ಬೇಕು 3 ಕಿಲೋಮೀಟ್ರ್. ಬನ್ನಿ ಗಾಯ್ಸ್, 3 ಕಿಲೋಮೀಟ್ರ್ ಅಲ್ಲ, ನೋಡೋಣ, ಹೋಗಿ ನಡ್ಕೊಂಡು ಹೋಗೋಣ. ಬರೋವಾಗಿಲ್ಲ ಅಂದರೆ ಅವ್ರ ಜೀಪಲ್ಲಿ ಬಂದ್ಬಿಡೋಣ. ಒಂದು ಬ್ರೇಕಿಂಗ್ ನ್ಯೂಸ್, ಹುಡುಗಿ ಕೈ ಕೊಟ್ಲು ಅಂತ ಅಂದ್ಬಿಟ್ಟು ದುಮ್ಕಾಕ್ ಹೋಗ್ತಿದ್ದಾನೆ ಗಾಯ್ಸ್. ಎಲ್ಲ ಜೀಪಲ್ಲಿ ಹೋಗ್ತಿದ್ದಾರೆ, ಪರವಾಗಿಲ್ಲ, ನಮ್ ಕಾಲಿದೆ, ನಡ್ಕೊಂಡು ಹೋಗ್ತೀವಿ ಗೈಸ್. ಊದ್ರ ಬರ್ತಾ ಇದಂತೆ ಗೈಸ್, ಊದ್ರ ಗೈಸ್. ಫುಲ್ಲು ಚಳಿ ಆಗ್ತಿದೆ. ಈ ಚಳಿಯಲ್ಲಿ ಏನಾದ್ರು ಬಿಸಿ ಬಿಸಿದಿದ್ರೆ ತಿನ್ಕೊಂಡು ಹೋಗ್ಬೋದು. ಏನು ತಂದಿಲ್ಲ. ಏನ್ ಮಾಡ್ತೀರಾ ಮನೇಲಿ ಕುತ್ಕೊಂಡು? ಬನ್ರಿ ನೋಡ್ರಿ, ಮುಳ್ಳಯ್ಯನಗಿರಿ ಚಿಕ್ಕಮಂಗ್ಳೂರ್ ಬರ್ರಿ. ಬುಡಂಗಿರಿ ಹೆಸರು ಮಾತ್ರ ಚಿಕ್ಕದಲ್ಲ, ಊರೆಲ್ಲ ದೊಡ್ಡದು. ಎಲ್ಲ ದೊಡ್ಡದೇ, ಬೀಜ ಗಟ್ಟಿ ಮಾಡ್ಕೊಂಡ್ರೆ ಎಲ್ಲ ದೊಡ್ಡದೇ. ವಿಷಯ ಅಯ್ಯಯ್ಯೋ ಬುಡ್ಬುಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗುಟ್ಟು. ಬಂದ್ರೆ ನಿಮ್ಗೊಂದು ಫ್ರೇಮ್ ಮಾಡ್ಕೊಡ್ತೀವಿ. ಬ್ಯಾಕ್ ಗ್ರೌಂಡ್ಗೆಲ್ಲ ಮಸ್ತ್ ಇದೆ, ಎಲ್ಲ ಫ್ರೀ. ನಮ್ಮ ಯಾರದು ನಮ್ಮ ಹೆಸ್ರ ಮೇಲೆ ಬಂದ್ರೆ ಚಿಕ್ಕಮಂಗ್ಳೂರ್ಗೆ ಅಲ್ಲಿ 50 ರೂಪಾಯಿ ಕಟ್ಟಬೇಕು, ಇಲ್ಲಾಂದ್ರೆ ನನ್ನ ಹೆಸರು ಹೇಳಿದ್ರು ಬಿಡಲ್ಲ ಅಲ್ಲಿ. ಅಲ್ಲಿ 50 ರೂಪಾಯಿ ಕಟ್ಬಿಡ್ರಿ, ಇಲ್ಲಿಗೆ ಬಂದ್ರೆ ನನ್ನ ಹೆಸರು ಹೇಳ್ರಿ, ಇಲ್ಲೆಲ್ಲ ಫೋಟೋ ಎಲ್ಲ ಫ್ರೀಯಾಗಿ ತಗೊಳ್ರಿ. ಮೈನ್ ಇವ್ನ ಹೆಸರು ಹೇಳ್ರಿ, ಓದಿಸಾಕ್ತಾರೆ. ಬೇಡ ಹಂಗಾದ್ರೆ ಇವ್ನ ಹೆಸರು ಹೇಳ್ಬೇಡ್ರಿ, ನನ್ನ ಹೆಸರು ಹೇಳ್ರಿ. ನೀವು ಆರಾಮಾಗಿ ರಾಜ್ಭಾರದಲ್ಲಿ ಹೋಗ್ಬೇಕು ಅಂದ್ರೆ ನನ್ನ ಹೆಸರು ಹೇಳ್ಬಿಟ್ಟು 300 ರೂಪಾಯಿ ಕೊಡ್ರಿ, ನಡ್ಕೊಂಡು ಹೋಗ್ರಿ. ಅವ್ರು ಟಾಟಾ ಸುಮಲ್ಲಿ ಕರ್ಕೊಂಡು ಹೋಗ್ತಾರೆ, ನಡ್ಕೊಂಡು ಹೋಗ್ರಿ, ಎಂಜಾಯ್ ಮಾಡ್ರಿ. ನೋಡಿ, ಒಂದಕ್ಕೊಂದು ಕುತ್ಕೊಂತಿದಾವಲ್ಲಿ ಟಾಟಾಸಿಗೆ. ಹಿಂಗೆ ಹೋದ್ರೆ ಆಗಲ್ಲ, ಗೇರ್ಗಳು ಹಾಕೊಂಡು ಹೋಗ್ಬೇಕು. ಅಯ್ಯ ನೋಡಿ ಗಾಯ್ಸ್, ಸ್ಪೆಕ್ಸ್ ಸಿಕ್ತು ನಮಗೋಸ್ಕರ. ಯಾರು ಇಕ್ಕೋಗಿದ್ದಾನೆ, ಇದಾನೆ ದೇವ್ರು. ನಮಗೋಸ್ಕರ ಒಂದು ಸ್ಪೆಕ್ಸ್ ನ ಕೊಟ್ಟೋಗಿದ್ದಾನೆ. ಚಿಕ್ಕದಾಗಿ ಬರ್ತಿದೆ ಗಾಯ್ಸ್ ಫಾಯಿಲ್ಸ್, ನಿಮ್ಗೆ ಕಾಣಿಸ್ತಿಲ್ಲ, ಬೇಡ ಬಿಡಿ. ಇನ್ನೊಂದು ದೊಡ್ಡದು ಜೆರಿ ಫಾಯಿಲ್ಸ್ ಕಾಣಿಸ್ತೀವಿ, ಇದು ಪಿಳ್ಳೆ ಜೆರಿ. ಇದನ್ನ ನೋಡಿ ಗಾಯ್ಸ್, ನಿಮ್ಮ ಮಕ್ಕಳು ಬಂದು ಚಿಕ್ಕಮಂಗ್ಳೂರ್ ನೋಡ್ಕೊಂಡು ಹೋಗಂದ್ರೆ ಚಿಕ್ಕಮಂಗ್ಳೂರೆಲ್ಲ ಕೆರ್ಕೊಂಡು ಹೋಗ್ತಾವ್ರೆ. ನೋ ಕಾಮೆಂಟ್ಸ್. ನಂದು ಆರ್ ಅಂತ ಬರ್ದವ್ರೆ, ಟಿ ಯಾರೋ ಗೊತ್ತಿಲ್ಲ. ಅಲ್ಲ, ಹಂಗೆಲ್ಲ ಅನ್ಬಾರ್ದು. ಯಾರೋ ಗೊತ್ತಿಲ್ಲ ಗಾಯ್ಸ್, ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಬೆಂಕಿ ಇಡೋಕ್ ಮುಂಚೆ ಬೆಂಕಿ ಇಲ್ಲ ತಾನು ಕರ್ತಾರಪ್ಪ. ಚಿಕ್ಕ ಮಕ್ಳೆಲ್ಲ ಓಡಾಡ್ತಾ ಇರ್ತೀವಿ, ಇಂಥವೆಲ್ಲ ಬರೆದ್ರೆ ಹೆಂಗೆ ಗಾಯ್ಸ್ ಅವರು? ನೋಡಿ, ನಮ್ಮಂತ ಚಿಕ್ಕ ಹುಡುಗರು, ಮಕ್ಕಳು, ಚಿಕ್ಕ ಹುಡುಗರು ಇಬ್ರಿದ್ದೀವಿ ಗೈಸ್. ಒಂದು ದೊಡ್ಡದು ಕೈ 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 ನನ್ನ ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಅಂತ ನೋಡಿ ಗಾಯ್ಸ್. ಇವನೇ ಮಿಂಡ್ರಿ ಅನ್ಕೊಂಡ್ರೆ ಇವನು 14 ಮಿಂಡ್ರಿ, ಒಬ್ರಿಗಿಂತ ಒಬ್ರು. ಹಾಯ್ ಫ್ರೆಂಡ್ಸ್, ಆಟಗಾಡೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗೈಸ್, ನಾವು ಹತ್ತೋಣ ಬನ್ನಿ ಗೈಸ್, ನಾವೇನು ಕಮ್ಮಿನಾ? ಅಂತೂ ಇಂತೂ ನಾವು ಹತ್ತುತ್ತಾ ಇದೀವಿ. ನಮ್ಮ ಮಕ್ಳು ಒಬ್ರೇನ ಹತ್ತೋದು, ನಾವು ಹತ್ತುತ್ತೀವಿ. ಬೀಚುಗಳು ಗಟ್ಟಿ ಇಟ್ಕೊಂಡಿದ್ದೀವಿ, ಬಿಟ್ರೆ ಗೊತ್ತಿಲ್ಲ.
ಧೈರ್ಯ ಬೇಕಲ್ಲ. ಮೀಟರ್ ಬೇಕು, ಮೀಟರ್ ಮೀಟರ್ ಮೀಟ್ರ್ ಬೇಕು. ಬಿದ್ದಿದ್ದೇವ ಗಾಯ್ಸ್. ಮೀಟ್ರ್ ಬಗ್ಗೆ ಹೇಳಿ ನಾನೇ ಬಿದ್ದಿದ್ದೆ ಗಾಯ್ಸ್. ನಿಜವಾಗ್ಲೂ ಜಾರ್ತಾ ಇದ್ದೀನಿ. ಆಮೇಲೆ ಮಾತಾಡೋಣ ಗಾಯ್ಸ್. ಬೀಳ್ತೀನಿ. ನಾನು ಒಬ್ಬನೇ ಮಗ ಗಾಯ್ಸ್. ಇಲ್ಲಿ ನಾವು ಸಾಯ್ತಾ ಇದೀವಿ ಹತ್ತೋದಕ್ಕೆ. ಈ ಬೋಳಿ ಇಲ್ಲಿ ಫೋಟೋ ಶೂಟ್ ಮಾಡ್ತಾವ್ರೆ ಗಾಯ್ಸ್. ಬಿದ್ರೆ ನಯ ಪೈಸೆ ಇಲ್ದಂಗೆ ಹೋಗ್ಬಿಡ್ತೀವಿ ಕೆಳಗಡೆಗೆ. ಫುಲ್ಲು ಜಾರ್ತಾ ಇದ್ ಗಾಯ್ಸ್. ನರೇಂದ್ರ ಬಾಬು ಹತ್ಬಿಟ್ಟ ಗಾಯ್ಸ್. ಹತ್ತದ ಗಾಯ್ಸ್. ಇವ್ರು ನೋಡಿ ಬೀಳ್ತೀವಿ ಒಂದು ಭಯ ಇಲ್ಲ. ಫೋಟೋ ಶೂಟ್ ಮಾಡ್ತಾವ್ರೆ. ಎಷ್ಟು ಕೆಳಗಡೆ ಐತೆ. ಶಾರ್ಟ್ ಕಟ್ಟಲ್ಲಿ ನೋಡಿದ್ರಲ್ಲ ಹೆಂಗ್ ಬಂದ್ವಿ ಅಂತ. ಹೆಂಗೆ ನಾವು ಶಾರ್ಟ್ ಕಟ್ಟಲ್ಲಿ 1 ಕಿಲೋಮೀಟರ್ ಸೇವ್ ಮಾಡಿದೀವಿ. ನಮ್ಮ ಮಕ್ಳಿಗೆ ಏನ್ ತಿಂತಾರೆ ಗಾಯ್ಸ್ ಇವರು. ಫೋಟೋ ಶೂಟು ಬರೀ ಇದೇನೆ, ಬರೀ ಫೋಟೋ ಶೂಟೇನೆ. ಸೀತಾಪಟ್ಲ ಗಿರಿ ಆಯ್ತು. ಈಗ ಮುಳ್ಳಯ್ಯನಗಿರಿ ಬೆಟ್ಟ ಹತ್ತುತ್ತಾ ಇದೀವಿ. ನೋಡ್ಬೋದು ಗಾಯ್ಸ್, ಏನು ಕಾಣಿಸ್ತಾ ಇಲ್ಲ ಇಲ್ಲಂತೂ. ಫುಲ್ಲು ಹೆಂಗಿದೀವಿ ಅಂದ್ರೆ ಹಂಗಿದೀವಿ ಗಾಯ್ಸ್. ನೋಡ್ತಾ ಇರ್ಬೋದು. ಇನ್ನ ಮೇಲೆ ಹೋಗ್ತಿದ್ದಂಗೆ ಇನ್ನೂ ಜಾಸ್ತಿ ಆಗ್ತಿದೆ. ಐಸು ಇನ್ನ ನಾವು ಹೋಗ್ತಿದ್ರೆ ಸಾಕು ಅದೇ ಹೋಗ್ತಿದೆ ಗಾಯ್ಸ್. ನೋಡ್ಬೋದು ಗಾಯ್ಸ್ ಹೆಂಗಿದೆ ಅಂತ. ಹಬ್ಬನೋ ಹಬ್ಬ. ಇನ್ನೂ ಅರ್ಧ ಕಿಲೋಮೀಟರ್ ಹತ್ಬೇಕು. ಏನು ಕಾಣಿಸ್ತಾ ಇಲ್ಲ. ಇಲ್ಲಿನ ಇದು ಮ್ಯಾಗಿ ಬಂದು 1 ಪ್ಲೇಟ್ ಮ್ಯಾಗಿ ಬಂದು 50 ರೂಪಾಯಿ ಅಂತೆ ಗಾಯ್ಸ್. ಇದು ಬಂದು ಸಾವುಕಾರ ಆಗ್ಬೋದು. ಸೊ ಗಾಯ್ಸ್ ಈ ಕ್ಲೈಮೇಟ್ ಅಲ್ಲಿ ಬಿಸಿ ಬಜ್ಜಿನ 50 ರೂಪಾಯಿ ಕೊಟ್ಟು 8 ಬಜ್ಜಿ ಅಂತೆ ಗಾಯ್ಸ್. ಚಿಕ್ಕಮಂಗ್ಳೂರು ಬಂದು ಮ್ಯಾಗಿನ ತಿಂತಾ ಇದ್ದೀವಿ. ನೋಡ್ಬೋದು ಗಾಯ್ಸ್. ಫುಲ್ಲು ರಸು. ಈ ಮ್ಯಾಗಿ ಬಂದು 50 ರೂಪಾಯಿ ಗಾಯ್ಸ್. 50 ರೂಪಾಯಿ ಮ್ಯಾಗಿ. ಅಲ್ಲಿ ಸೇವಿಂಗ್ಸ್ ಮಾಡಿದ್ದೆಲ್ಲ ಇಲ್ಲಿ ಹೋಯ್ತು. ಅಲ್ಲಿ ಪೀಸಾಗಂತೂ ಎಂಜಾಯ್ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ರೋಡ್ ಇತ್ತು. ಪ್ಲಾಸ್ಟಿಕ್ ಸ್ವರ್ಗ ಇದ್ದಾಗಿದೆ. ಗಾಯ್ಸ್ ಫೈನಲಿ ಮೇಲೆ ಹೋಗ್ತಾ ಇದೀವಿ ಗಾಯ್ಸ್. ಇನ್ನೊಂದು ವಿಸಿಟ್ ಮಾಡಿ ಗಾಯ್ಸ್. ನೋಡ್ಬೋದು ಗಾಯ್ಸ್, ಫೈನಲಿ ಮೇಲೆ ಬಂದಿದ್ದೀವಿ. ನೋಡ್ಬೋದು ಹೆಂಗೆಲ್ಲ ಇದೆ ವ್ಯೂ ಅಂತ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟ್ ಗಾಯ್ಸ್. ಸೊ ಗಾಯ್ಸ್ ಫೈನಲಿ ನಾವು ಫುಲ್ಲು ಟಾಪಿಗೆ ಬಂದು ರೀಚ್ ಆಗಿ ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಈಗ ಹೋಗ್ತಾ ಇದೀವಿ. ಮುಳ್ಳಯ್ಯನಗಿರಿ ಪೀಕ್ ತಾನೆ. ನನ್ನ ಚಾರ್ಜ್ ಖಾಲಿ ಆಗಿದೆ. ಚಾರ್ಜ್ ಹಾಕೊಂಡು ಅದ್ಭುತವಾದ ವಿಡಿಯೋ ಮಾಡ್ತೀವಿ, ನೋಡ್ಕೊಂಡಿರಿ ಬಾಯ್ಸ್. ಫುಲ್ಲು ಚಳಿ. ಇನ್ನೇನಿಲ್ಲ ಹೇಳಕ್ಕೆ. ಈ ಚಳಿಯಲ್ಲಿ ಮಾತುಗಳೇ ಬರಲ್ಲ ಅನ್ಕೊಳ್ರಿ. ಬೇರೆಯವರೆಲ್ಲ ಒಟ ಅಂತ ಮಾತಾಡ್ತಾರೆ. ಯಾವ್ದು 4 ಬಂದವೆ ಗೈಸ್. ಫುಲ್ ಅಪ್ಲೋಡಿಂಗ್ ಗೈಸ್, ಫುಲ್ ಅಪ್ಲೋಡಿಂಗ್. ಬೆಟ್ಟ ಬಂದಿದ್ದೀವಿ. ಚೆನ್ನಾಗಿರುತ್ತೆ ಅಂತ ಬಂದ್ವಿ. ಮಸ್ಗಿರೋದ್ರಿಂದ ಏನೇನು ಕಾಣಿಸ್ತಾ ಇಲ್ಲ. ನನಗೆ ಕಾಣಿಸ್ತಾ ಇಲ್ಲ, ನಿಮ್ಗೇನು ತೋರಿಸ್ತೀನಿ ಬಿಡ್ರಿ. ಹೋಗ ಮುಖ ಚಿಕ್ಕ ಮುಚ್ಕೊಂಡು. ಸೊ ನೋಡೋದು ಫುಲ್ಲು ಮಳೆ ಬೇರೆ ಬರ್ತಿದೆ. ಫುಲ್ಲು ಮಂಜಿದೆ. ಬಟ್ ಇಲ್ಲಿರೋ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ಇಲ್ಲಿ ನೋಡ್ಬೋದು ಏನು ಕಾಣಿಸ್ತಾ ಇಲ್ಲ ಗಾಯ್ಸ್. ಇಲ್ಲೊಂದು ಯಾವುದೋ ಚಿಕ್ಕದು ವಾಟರ್ ಫಾಲ್ಸ್ ಇದೆಯಂತೆ. ದೊಡ್ಡದಂತೆ. 5 ನಿಮಿಷ ಅಂತೆ. 5 ರೂಪಾಯಿ ಟಿಕೆಟ್ ಒಬ್ಬೊಬ್ಬರಿಗೆ. 5 ರೂಪಾಯಿ ಇಸ್ಕೊಂಡಿದ್ದಾನೆ ಗಾಯ್ಸ್. ಅದಕ್ಕಾದ್ರೂ ಹೋಗಿ ನೋಡೋಣ ಬನ್ನಿ ಗಾಯ್ಸ್. ಗಾಯ್ಸ್ ಸ್ವರ್ಗಕ್ಕೆ ಹೋಗ್ತಾ ಇದ್ದಂಗಿದೆ.
ಕೆಳಗಡೆ ಒಂದು ವಾಟರ್ ಫಾಲ್ಸ್ ಇದೆ ಗೈಸ್. ನೀವು ಮಾತ್ರ ಬಂದರೆ ಮಸ್ತ್ ಎಂಜಾಯ್ ಮಾಡ್ಬೋದು ಚಿಕ್ಕಮಂಗ್ಳೂರಲ್ಲಿ. ಆಹಾ ಹಾ ಹಾ, ಹೆಂಗೆ ಸ್ವರ್ಗಕ್ಕೆ ಹೋದಂಗಿದೆ ನೋಡಿ ಗೈಸ್. ಏನು ಕಾಣಿಸ್ತಾ ಇಲ್ಲ, ಏನೇನು ಇಲ್ಲ. ಆಯ್ ಮಚ್ಚ ಓಯ್, ನೆಕ್ಸ್ಟ್ ಲೆವೆಲ್ ಆಗಿದೆ. ವಾ 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 ಗಾಯ್ಸ್, ವ್ಯೂ ಅಂತೂ ತೋರ್ಸೋಕ್ಕಾಗಿಲ್ಲ, ಅದಕ್ಕೆ ಮಾಣಿಕ್ಯದಾರ್ ಫಾಲ್ಸ್ ಅಲ್ಲಿ ನೋಡಿ ಗೈಸ್. ವ್ಯೂ ಅಂತೂ ತೋರ್ಸೋಕ್ಕಾಗಿಲ್ಲ ಮಾಣಿಕ್ಯದಾರದಲ್ಲಿ, ಯಾಕಂದರೆ ಫುಲ್ಲು ಸ್ನೋ ಇರೋದ್ರಿಂದ ಕ್ಲಿಯರ್ ಆಗ್ತಿದೆ ನೋಡಿ, ಹೆಂಗ್ ಕಾಣಿಸ್ತಿದೆ ನೋಡಿ. ಈಗೀಗ ನೋಡಿ ಸ್ವಲ್ಪ ಮಳೆ ನಿಂತೋಗಿದೆ. ಹಿಂಗಿರೋದ್ರಿಂದ ಏನು ತೋರ್ಸೋದಕ್ಕಾಗಲ್ಲ, ಏನೂ ಇಲ್ಲ. ಗಾಯ್ಸ್, ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದು ಹೊಟ್ಟೆ ಹಸಿದಿದೆ ಗಾಯ್ಸ್. ಹೊಟ್ಟೆ ಫುಲ್ ಹಸಿದಿದೆ. ಹೊಟ್ಟೆ ಹಸಿದಿದೆ. ಬ್ಯಾಟಿಂಗ್ ಬಾಬಾ ಬ್ಯಾಟಿಂಗ್ ಮಾಡಕ್ಕೆ ಬಂದಿದ್ದೀವಿ. ಬನ್ನಿ ಗೈಸ್, ನಾವು ಏನೇನು ಆರ್ಡ್ರ್ ಮಾಡ್ತೀವಿ ಅಂತ. So much later that the old narrator got tired of waiting and they had to hire a new one. ಸೊ ಗೈಸ್, ನಾವು ಇವಾಗ ಬಂದಿದ್ದೀವಿ ಹೊನ್ನಮ್ಮ ದೇವಿ ಫಾಲ್ಸ್ ಹತ್ರ. ಸೊ ನೋಡ್ಬೋದು ಫಾಲ್ಸ್, ಇದೊಂದು ಚಿಕ್ಕ ಫಾಲ್ಸು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದೊಂದು ಸ್ಮಾಲ್ ಟೆಂಪಲ್ ನೋಡಿ, ಹೊನ್ನಮ್ಮ ನೋಡ್ಬೋದು ಗೈಸ್. A few moments later. ಸೊ ಗೈಸ್, ನಾವು ಇವಾಗ ಬಂದಿದ್ದೀವಿ ಸಿರಿ ನೇಚರ್ ರೋಸ್ ಹತ್ರ. ಸೊ ಬನ್ನಿ ಗೈಸ್, ತೋರಿಸ್ತೀನಿ ಅದನ್ನು. ನೋಡ್ಬೋದು ಎಲ್ಲ ಹೆಂಗಿದೆ ಅಂತ ನೋಡಿ ಗೈಸ್. ಎಲ್ಲ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್, ಟಾಟಾ, ಸಿ ಯು.